ಬಿಜೆಪಿಯಲ್ಲಿ ಬಣಬಡಿದಾಟ ಹೆಚ್ಚಾಗ್ತಿದೆ. ಮೊನ್ನೆ ವಿಜೇಂದ್ರ ಸೋತ ಅಭ್ಯರ್ಥಿಗಳ ಜೊತೆ ಸಭೆ ನಡೆಸಿದಂತ ಬೆನ್ನಲ್ಲೇ ನಿನ್ನೆ ಶಾಸಕ ಯತ್ನಾಳ್ ಟೀಕಾ ಪ್ರಹಾರ ನಡೆಸಿದ್ದಾರೆ. ವಿಜೇಂದ್ರ ಯಡಿಯೂರಪ್ಪ ವಿರುದ್ಧ ಮತ್ತೆ ಗುಡುಗಿದ್ದಾರೆ. ಈ ನಡುವೆ ಬಿಜೆಪಿಯಲ್ಲಿ ನಡೆಯುತ್ತಿರುವಂತಹ ಅಂತರ್ಯುದ್ಧದಿಂದ ಎಚ್ಡಿಕೆ ಅಂತರ ಕಾಯ್ದುಕೊಂಡಿದ್ದಾರಂತೆ. ಹಾಲಿ ಶಾಸಕರನ್ನ ಮಾಜಿ ಮಾಡಿದ್ದು ಯಾರು? ಬಿಎಸ್ವೈ ವಿಜೇಂದ್ರ ವಿರುದ್ಧ ಮತ್ತೆ ಯತ್ನಾಳ್ ಗುಟುರು. ರಾಜ್ಯ ಕೇಸರಿ ಬ್ರಿಗೇಡ್ನಲ್ಲಿ ಆಂತರಿಕ ಕಚ್ಚಾಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಎರಡು ಬಣಗಳ ನಡುವಿನ ಗುದ್ದಾಟ ಹೈಕಮಾಂಡ್ ಮೌನಕ್ಕೆ ಪಕ್ಷದ ಮುಖಂಡರು ಗೊಂದಲದಲ್ಲಿದ್ದಾರೆ. ಈ ನಡುವೆ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಪರಾಜಿತ ಅಭ್ಯರ್ಥಿಗಳ ಸಭೆ ನಡೆಯಿತು. ರಾಜ್ಯದಲ್ಲಿ ನಾಯಕರಿಗೆ ನೀಡಿರುವ ಹೊಣೆಗಾರಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಸಭೆಯ ಮೂಲಕ ವಿಜಯೇಂದ್ರ ಸಂದೇಶ ರವಾನಿಸಿದ್ರು. ಎಲ್ಲರೂ ಸೇರಿ ಪಕ್ಷವನ್ನ ಮತ್ತೆ ಕಟ್ಟೋಣ, ಪಂಚಾಯಿತಿ ಚುನಾವಣೆಗೆ ಎಲ್ಲರೂ ಸಜ್ಜಾಗುವಂತೆ ಕರೆ ನೀಡಿದ್ರು. ಇದೇ ಸಭೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಶಾಸಕ ಯತ್ನಾಳ್, ವಿಜಯೇಂದ್ರ ಕರೆದಿದ್ದ ಸಭೆಗೆ ಬೆಂಕಿ ಉಗುಳಿದ್ದಾರೆ. 17 ಜನ ನನಗೆ ಫೋನ್ ಮಾಡಿದ್ರು. ಯಾರು ಆತ್ಮಸಾಕ್ಷಿಯಾಗಿ ಸಭೆಗೆ ಹೋಗಿಲ್ಲ. ಅವರೆಲ್ಲ ಮಾಜಿಗಳಾಗೋದಕ್ಕೆ ಕಾರಣ ಯಾರು? ಅದರ ಹಿಂದೆ ಇದ್ದದ್ದು 2 ಕೈಗಳ ಇಲ್ಲ 4 ಕೈಗಳ ಅನ್ನೋದು ಸಭೆಯಲ್ಲಿ ಆತ್ಮಾವಲೋಕನ ಆಗ್ಬೇಕಾಗಿತ್ತು ಅಂತ ವ್ಯಂಗ್ಯವಾಡಿದ್ದಾರೆ. ಪಾಪ ಶಾಸಕರು, ಮಾಜಿ ಶಾಸಕರು ಅವ್ರನ್ನ ಸೋಲಿಸೋದವ್ರು ಯಾರು? ಅವ್ರು ಮಾಜಿ ಆಗಲಿಕ್ಕೆ ಕಾರಣ ಯಾರು? ಅದು ಆತ್ಮಾವಲೋಕನ ಅಲ್ಲಿ ಆಗ್ಬೇಕಾಗಿತ್ತಲ್ಲ. ಸೋಲಿಸಲಾಕ ಅವ್ರನ್ನ ಪಾಪ MLAಗಳು ಸೋತಿದ್ದರಿಂದ ನಮ್ಮ ಸರ್ಕಾರ ಹೋಗಿತ್ತು. ಮಾಜಿ ಆಗಿದ್ದಾರೆ, ಅವರೆಲ್ಲ ಆರ್ಚಿ ಬಂದಿದ್ದು ನಾವು ಸರ್ಕಾರನಾಗಿರ್ತಿದ್ವಿ. ಅವ್ರನ್ನ ಸೋಲಿಸಿದಂತಹ ಕಾಣದ ಕೈಗಳು ಯಾವುವು? ಆ ಕೈಗಳು 2 ಅದಾವೋ 4 ಅದಾವೋ ಚರ್ಚೆ ಆಗಿದ್ರೆ ಪಾಪ ಅವರು ಈಗ ಸಾಂತ್ವನ ಹೇಳಕತ್ತಾರ, ನೀವು ಸೋತೀರಿ, ನಾ ಇಲ್ಲೆಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ವಿ, ಪಾಪ ನೀವು ಸೋತೀರಿ. ಇದೇ ವೇಳೆ ಮಾತನಾಡಿದ ಯತ್ನಾಳ್, ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೋರಾಟಕ್ಕೆ ವಿಜಯೇಂದ್ರ ಬರ್ಲಿಲ್ಲ, ಯಾಕೆ ಗೊತ್ತಾ ಅಂತ ಹೊಸ ಬಾಂಬ್ ಸಿಡಿಸಿದ್ರು. ಏನು ಹೋರಾಟ ಮಾಡಿದ್ರಲ್ಲ, ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೋರಾಟ ಮಾಡಿದ್ರಲ್ಲ, ಅವ್ರಿಗೇನು ಭಯ ಹಾಕಿರ್ಬೇಕತ್ತ, ನಿಮ್ಮ ತಂದೆದೆಲ್ಲ ತೆಗಿತೇನತ್ತೇನೋ ಹೇಳೋದತ್ತ ಪ್ರಿಯಾಂಕಾ ಖರ್ಗೆ. ಅದಕ್ಕೆ ವಿಜೇಂದ್ರ ನೇತೃತ್ವದಲ್ಲಿ 15,000 ಜನ ಭಾರಿ ಪ್ರತಿಭಟನೆ ಅಂತ ಇಡೀ ಊರು ತುಂಬ ವಿಜೇಂದ್ರ ಹಿತೈಷಿಗಳು ದೊಡ್ಡ ಕಾರ್ಯಕ್ರಮ ಮಾಡಿದರು. ವಿಜೇಂದ್ರ ಬರಲಿಲ್ಲ, ಅಬ್ಸೆಂಟ್ ಯಾಕೆ ಉಳಿದ್ರೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಧಮಕಿ ಕೊಟ್ಟರು. ನಂದು ಏನಾರು ಬಂದರೆ ನಿಮ್ಮ ತಂದೆದೆಲ್ಲನೂ ತೆಗಿತೀನಿ ಅಂತ ಭಯ, ಈ ರೀತಿ ಭಯದಿದೆ. ಹೀಗೆ ಬಹಿರಂಗವಾಗಿ ಯತ್ನಾಳ್ ವಿಜಯೇಂದ್ರ ನಡುವೆ ಸಮರ ನಡೀತಾ ಇದ್ರು. ಬಿಜೆಪಿ ನಾಯಕರು ಮಾತ್ರ ಸಮರ್ಥಿಸಿಕೊಳ್ತಿದ್ದಾರೆ. ಯಡಿಯೂರಪ್ಪ ಉತ್ಸವ ಮಾಡ್ತೀವಿ ಅಂತಂದು ಇದೆಲ್ಲ ನಮ್ಮದೇನು ಭಾಳ ದೊಡ್ಡ ಇದು ಇಲ್ಲ. ಹೈಕಮಾಂಡ್ ಈಗಾಗಲೇ ಅದರ ಬಗ್ಗೆ ವಿಚಾರ ಮಾಡಿದೆ. ಕೆಲವೇ ದಿನಗಳಲ್ಲಿ ಅದು ಸಂಪೂರ್ಣ ಬಗೆಹರಿದೆ. ಈಶ್ವರಪ್ಪ ಮತ್ತೊಂದು ಬ್ರಿಗೇಡ್ ತಯಾರು ಮಾಡಿದ್ದಾರೆ. ಅದ್ರ ಬಗ್ಗೆನೂ ನಾವೆಲ್ಲ ಚಿಂತನೆ ಮಾಡ್ತೀವಿ. ನಮ್ಮದು ಡೆಮಾಕ್ರೆಟಿಕ್ ಪಕ್ಷ, ಎಲ್ಲರೂ ಒಂದೊಂದು ಒಪಿನಿಯನ್ ಇರ್ತದೆ. ಬಟ್ ನಾವೆಲ್ಲರೂ ಕೂಡ ಒಂದು ಕಾರ್ಯಕರ್ತ ಸೆಂಟ್ರಿಕ್ ಪಾರ್ಟಿ ಇದೆ. ಒಂದು ಲೀಡರ್ಶಿಪ್ಗೆ ಎಲ್ಲರೂ ಒಪ್ಕೊಳ್ತೀವಿ, ಕಾರ್ಯಕರ್ತ ಸೆಂಟ್ರಿಕ್ ಪಾರ್ಟಿ. ಸೊ ನನ್ನ ಪ್ರಕಾರ BJP ಕರ್ನಾಟಕದಲ್ಲಿ ಇವಾಗಿಂದ ಯಾವಾಗ ಎಲೆಕ್ಷನ್ ಬಂದಿತ್ತು ಕೂಡ BJP ಬಂದೇ ಬರುತ್ತೆ. ದೋಸ್ತಿ ಪಕ್ಷದಲ್ಲಿ ಭಿನ್ನಮತ, ಅಂತರ ಕಾಯ್ದುಕೊಂಡ ಎಚ್ಡಿಕೆ. ಇನ್ನು ಬಿಜೆಪಿಯಲ್ಲಿ ನಡೀತಾ ಇರುವ ಆಂತರಿಕ ಕಚ್ಚಾಟದ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಂತರ ಕಾಯ್ದುಕೊಂಡಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ತಂಡ ದೆಹಲಿಯಲ್ಲಿ ದಳಪತಿಯನ್ನ ಭೇಟಿ ಮಾಡಿ ಬಿಜೆಪಿ ಹೈಕಮಾಂಡ್ ನಾಯಕರ ಬಳಿ ಈ ವಿಚಾರ ಪ್ರಸ್ತಾಪಿಸುವಂತೆ ಮನವಿ ಮಾಡಿದ್ದರು. ಆದ್ರೆ ಎಚ್ಡಿಕೆ ನನ್ನಿಂದ ಆಗಲ್ಲ, ನಾನ್ ಈ ವಿಚಾರದಲ್ಲಿ ತಲೆ ಹಾಕಲ್ಲ ಅಂತ ದೋಸ್ತಿ ನಾಯಕರಿಗೆ ಹೇಳಿದಾರಂತೆ. ಇತ್ತ ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧಿಸುತ್ತಾ ಇಲ್ಲ ಮೈತ್ರಿಯಾಗಿ ಅಖಾಡಕ್ಕೆ ಇಳಿತಾರ ಅನ್ನೋ ಉತ್ತರವನ್ನು ಕೊಟ್ಟಿಲ್ಲ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.